ಪಕ್ಕಗಡೆ ಒಂದು ಸಮುದಾಯ ಭವನ ದೊಡ್ಡದು, ಅವರಲ್ಲಿ 2 ಭಾಗ ಮಾಡಿ ಸ್ಕೂಲ್ ನಡೆಸ್ತಿದ್ರು. ಇವ್ರು ಏನು ಮಾಡಿದ್ರೆ, ಕೂಸಿನ ಮನೆ ಲೈಬ್ರರಿ ಕಂಪಲ್ಸರಿ, ಮಕ್ಕಳನ್ನೆಲ್ಲ ಈಚ್ಕೊಡ್ಸಿದ್ರು. ಒಂದಕ್ಕೆ ಕೂಸಿನ ಮನೆ ಅಂತ ಬೋರ್ಡ್ ಬರ್ಸಿದ್ರು, ಒಂದು ಗ್ರಂಥಾಲಯ ಅಂತ ಬೋರ್ಡ್ ಬರ್ಸಿದ್ರು. ಹೋಯ್ತಾ? ಇಲ್ಲಿ ತುಂಬ ಜರೂರು ಇರೋದು 110 ಮಕ್ಕಳಿರೋ ಸ್ಕೂಲ್ ಬಿಲ್ಡಿಂಗ್ ಸೋರ್ತಾ ಐತೆ. ಮೇಲಕ್ಕೆ ಟಾರ್ಪಾಲ್ ಹಾಕೋರೆ. ಮೇಲ್ಗಡೆಯಿಂದ ಒತ್ತಡ ಏನು? ಆ್ಯಕ್ಚುಲಿ ಅದನ್ನು ಯಾರು ತೀರ್ಮಾನ ಮಾಡಬೇಕಾಗಿತ್ತು? ಊರವರು. ಸ್ವಾಮಿ, ನಮಗೆ ಕೂಸಿನ ಮನೆ ಅವಶ್ಯಕತೆ ಇಲ್ಲ, ಬಿಲ್ಡಿಂಗ್ ಬಿದ್ದೋಗ್ತಾ ಐತೆ, ಪ್ರಯಾರಿಟಿ ಸ್ಕೂಲ್, 110 ಮಕ್ಕಳಿದ್ದಾರೆ, ನಾನು ಇಲ್ಲಿ ಸ್ಕೂಲ್ ನಡೆಸ್ತೀನಿ ಆ ರೂಮಲ್ಲಿ ಅಂತ. ಬಟ್ PDO ಏನು ಹೇಳ್ದ? ನಿಮಗೆ ಕಾಲಿಗೆ ಬೀಳ್ತೀನಿ, ನಮ್ಮನ್ನು ಸಸ್ಪೆಂಡ್ ಮಾಡಿಬಿಡ್ತಾರೆ. ನನಗೆ ನೆನ್ನೆ ಮೀಟಿಂಗಲ್ಲಿ ಹೇಳೋರು, ಬೆಳಿಗ್ಗೆ ಹೊಟ್ಟೊತ್ತಿಗೆ ನೀನು ಬೋರ್ಡ್ ಬರೆಸ್ತಿದ್ರೆ ರದ್ದಾಗ್ತೀನಿ. ನನ್ನ ಹತ್ರ ಒಂದು ವಿಡಿಯೋ ಐತೆ, ಆಡಿಯೋ ಐತೆ, ಕೇಳಿಸ್ತೀನಿ. ಒಬ್ಬ PDO ಹೇಳ್ತಾನೆ ಒಂದು ಲೈಬ್ರರಿ ವಿಷಯಕ್ಕೆ, ಅವ್ನು ಯಾಕೋ ಇದನ್ನೇನು ಮಾಡಿಸಿ ಚಿಕ್ಕಮಗಳೂರು ಡೆಪ್ಟಿ ಸೆಕ್ರೆಟರಿ ರಿವ್ಯೂ ಮಾಡಿ ಮೀಟಿಂಗ್ ಮಾಡ್ತಿರ್ತಾನೆ. ಅವ್ನು ಹೇಳ್ತಾನೆ, ಇಲ್ಲ ಸರ್, ನಮ್ಮ ಹತ್ರ ಕಟ್ಟಕ್ಕೆ ದುಡ್ಡಿಲ್ಲ, ನನಗೆ ಟ್ಯಾಕ್ಸೇ ಇಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಚಿಕ್ಕ ಪಂಚಾಯತಿ ನಮ್ಮದು, ಹಂಗೂ 89,000 ಕಟ್ಟಿದ್ದೀನಿ, ಇಲ್ಲಿ 3 ವರ್ಷದ್ದು ಕಟ್ಬಿಟ್ಟಿದ್ದೀನಿ, 3 ವರ್ಷ ಇಷ್ಟು ಟ್ಯಾಕ್ಸ್ ಬರ್ಬೋದು ಅಂತ ಸೆಸ್ ಕಟ್ಬಿಟ್ಟಿದ್ದೀನಿ, ಈಗಲೇ ಇನ್ನೂ ಕೊಡೋದು ಎಲ್ಲಿ ಸರ್ ಕೊಡೋದು ಅಂತ. ನೀನು ಅವೆಲ್ಲ ಗೊತ್ತಿಲ್ಲ, ಅವ್ನು ಯಾರು ಅವನು ಅವನಿಗೆ ಕೊಟ್ಟರೆ ನೋಟಿಸು ಅಂತ ನಾವು ಡೆಪ್ಟಿ ಸೆಕ್ರೆಟರಿ ಆನ್ಲೈನಲ್ಲಿ. ಅವ್ನು ಸರ್ ನೋಟಿಸ್ ಯಾಕೆ ಸರ್ ಕೊಡ್ತೀರಾ, ಸದಸ್ಯರು ಒಪ್ಪಲ್ಲ ಅಂತ. ಸದಸ್ಯರು ಒಪ್ಪಲ್ಲ ಸರ್, ಅವ್ರು ಪರ್ಮಿಷನ್ ಇಲ್ಲದೆ ನಾನೇ ಸರ್ ಡೈವರ್ಟ್ ಮಾಡೋಕ್ಕಾಗುತ್ತೆ ದುಡ್ಡು. ಅವ್ನು ಹೇಳ್ತಾರೆ, ಅವ್ರು ಹೇಳೋ ಸದಸ್ಯರಿಗೆಲ್ಲ ಮೆಂಬರ್ಶಿಪ್ ಕಳಿಸ್ಬಿಡ್ತೀನಿ ಅಂತ ಹೇಳೋ, ರೆಕಮೆಂಡ್ ಮಾಡ್ತೀನಿ ಅಂತ ಹೇಳೋ, ಕೊಡ ಅವ್ನಿಗೆ ನೋಟಿಸು ಅಂತಾರೆ. ನನಗೆ ಅದನ್ನು ಆಡಿಯೋ ಯಾರೋ ಕಳಿಸೋದು, ನಾನು ಸೀದಾ CEO ಕಳಿಸ್ತೇನೆ. ಏನು ನಿಮಗೂ ಈ ಪ್ರೈವೇಟ್ ಫೈನಾನ್ಸ್ನವ್ರಿಗೂ ವ್ಯತ್ಯಾಸವೇ ಇಲ್ವಲ್ಲ? ಈ ಮೀಟ್ರ್ ಬೇಡರ್ ಹಂಗೆ ತಾನೆ, ಸೇಮ್ ಇವನು ಹಂಗೆ ಮಾತಾಡಿರೋದು. ಅವಾಗ ಅವರು ಸಾರಿ ಸರ್ ನನಗೆ ಗೊತ್ತಾಗಲಿಲ್ಲ ಹಾಗೆ ಹೇಗೆ ಅಂತ ಅವ್ನು ತಿರ್ಗಿ ಅವ್ನ ಕೈಲಿ ನನ್ನ ಕೈಲಿ ಸಾರಿ ಕೇಳ್ತಿದ್ರು. ದಿಸ್ ಈಸ್ ದಿ ಸಿಚುವೇಶನ್, ನಿಮ್ಗೆ ಅದು ಗೊತ್ತಾಗಲ್ಲ. ನಾನು ನಿಮ್ಮ ಮುಂದೆ ಬ್ಯಾಡಿಗೆರ ದೂರನೇ ಕೊಟ್ಟವಲ್ಲ, ಪ್ರಯಾರಿಟಿ ನನಗೆ ಅವ್ರ ಮೆಂಬರ್ಸ್ ಹೇಳಿದ್ರು, ನೋಡೋಣ ಬಿದ್ದೋಗ್ತಾ ಐತೆ, ನಾವು ದುಡ್ಡೆಲ್ಲ ಹಾಕ್ಬಿಟ್ಟು ಇದನ್ನು ರಿಪೇರಿ ಮಾಡ್ತಾನೆ ಅಂದರೆ PDO ನಮ್ಮನ್ನೆಲ್ಲ ಅಧ್ಯಕ್ಷನ ಒಳಕಾಕಬಿಟ್ಟು ನೋಡಿ 2 ಬೋರ್ಡ್ ಬರ್ಸಿ ಚೇರ್ ತಂದಿಟ್ಟವ್ರೆ, 1 ಮಗು ಬರಲ್ಲ. ಆಗಲ್ಲಮ್ಮ, ಅದನ್ನ ಹೇಳ್ತೀನಿ ಕೇಳಿ. ಯಾಕೆ ನಿಮ್ಗೆ ಇದೆಲ್ಲ ಅರ್ಥ ಆಗ್ಲಿ, ಗ್ರಾಸ್ ರೂಟ್ಸ್ ರಿಯಾಲಿಟೀಸ್ಗಳು ನಾವು ಮಾತಾಡಿಲ್ಲ, ಈಗ ಮಾತಾಡಿ ಶುರು ಮಾಡ್ಬಿಟ್ಟಿದ್ದೀವಿ. ನೀವು ಇನ್ನೂ 2 ಜನ ಕೇಳ್ಬೇಕಿದ್ರೆ ನಿಮಗೆ ತಪ್ಪು ಅಭಿಪ್ರಾಯ ಇದೆ. ನೋಡಿದ್ರಿ ಕೂಸಿನ ಮನೆ ಅವ್ರು ಏನು ರೆಡಿಲ್ ಮಾಡಿದ್ರು, ಇವ್ರು ಎತ್ತಿದ ಪ್ರಶ್ನೆ ಕರೆಕ್ಟ್. NREJ ಆ್ಯಕ್ಟಲ್ಲಿ, ಅದು ಆ್ಯಕ್ಟ್, ಇಟ್ ಇಸ್ ನಾಟ್ ಎ ಸ್ಕೀಮ್. NREJ ಯೋಜನೆ ಅಲ್ಲ, ಉದ್ಯೋಗ. ಈ ದೇಶದಲ್ಲಿ ಮೂಲಭೂತ ಹಕ್ಕು. ಈಗ ನಿಮಗೆ 100 ದಿನದ ಉದ್ಯೋಗ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಈಗ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಕೆಲಸ ಕೊಡೋಕ್ಕಾಗಲ್ಲ, ನಾನು ಕೊಟ್ಟಿದ್ದ ಕೆಲಸ ನೀವು ಮಾಡಬೇಕು. ಅದಕ್ಕೆ ಜಾಬ್ ಕಾರ್ಡ್ನ ಅಂಬಾನಿನೂ ಮಾಡ್ಕೋಬೋದು. ಜಾಬ್ ಕಾರ್ಡ್ ಮಾಡ್ಕೊಳ್ಳೋದಕ್ಕೆ, ಕೆಲಸಕ್ಕೆ ಬರೋದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಫಲಾನುಭವಿಯಾಗಿ ರಿಸ್ಟ್ರಿಕ್ಷನ್ ಇದೆ. ನೀನು ಬೆನಿಫಿಟ್ ತಗೊಳಕ್ಕಾಗಲ್ಲ, ನಾನು ತೋಟದಲ್ಲಿ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ, ಸಣ್ಣ ರೈತ ಆಗ್ಬೋದು. ಜಾಬ್ ಕಾರ್ಡ್ ಯಾರು ಬೇಕಾದ್ರೂ ಮಾಡಿಸ್ಕೋಬೋದು. ನನಗೆ ಉದ್ಯೋಗ ಇಲ್ಲ, ನಾನು ಉದ್ಯೋಗ ಮಾಡಕ್ಕೆ ಬರ್ತೀನಿ ಅಂದರೆ, ಬೇರೆ ಸೋರ್ಸ್ ಇಲ್ಲ ಅಂತ ತೋರಿಸ್ಕೊಂಡ್ರೆ. ಅಲ್ಲೇನು ಮಾಡೋದು, ಸೆಕ್ಷನ್ 28, 29ನಲ್ಲಿ ಯಾವುದೇ ಒಂದು ಸಮುದಾಯ ಕಾಗ್ಬಾರಿ ನಡೆಯೋ ಸಂದರ್ಭದಲ್ಲಿ 5 ಜನಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು 3 ವರ್ಷದ ಒಳಗಿನ ಮಕ್ಕಳನ್ನು ಹೊಂದಿದ್ದರೆ ಕರ್ಕೊಂಬಂದ್ರೆ 6ನೇ ಹೆಣ್ಣು ಮಗಳಿಗೆ ಅವತ್ತಿನ ಕೂಲಿ ಕೊಟ್ಟು ಮಗು ನೋಡ್ಕೊಳಕ್ಕೆ ಬಿಡುವಂತ ಇರೋದು. ಇಷ್ಟೇ. ಇವ್ರು ಅದನ್ನ ಅದ್ರಲ್ಲಿ ಹೆಂಗೂ ಸೋರ್ಸ್ ಐತೆ, ನಾನು ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಒಂದು ರೀಚರ್ಸ್ ಮಾಡಿಬಿಟ್ಟೇನೆ ಹೆಸರು ತಗೋಬೇಕು ಅಂತ ಶ್ರೀಮತಿ ಉಮಾಮಾದೇವನ್. ಸೊ ಇದನ್ನ ಮಾಡೋದು ನಾನು ಕೇಳಿದೆ ಮೀಟಿಂಗಲ್ಲಿ, ಸರಿ ಮೇಡಮ್ ನೀವು ಮಾಡಿರೋದು ಬಹಳ ಒಳ್ಳೆಯದು, ಇದು ಸರಿ ಇಲ್ಲ, ನೀವು ಮಾಡಲೇಬೇಕು ರೀಚರ್ಸ್ ಅಂದರೆ. ಪಾಲ್ನಾ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ, ಅಲ್ಲಿ ಅರ್ಬನ್ ಅಂಗನವಾಡಿಗಳಲ್ಲಿ ಅಡಿಷನಲ್ ಒಂದು ವರ್ಕರ್ ಕೊಟ್ಟು ಸಣ್ಣ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಒಂದು ವಿಂಗ್ ಮಾಡೋರೆ. ನೀವು ಮಾಡೋದಾದರೆ ಎಲ್ಲ ಅಂಗನವಾಡಿಗಳಲ್ಲಿ ಬೇಕಾದ್ರೆ NREJಲೇ ದುಡ್ಡು ಕೊಟ್ಬಿಡಿ, ಡೂ ಇಟ್ ಇನ್ ಆಲ್ ಅಂಗನವಾಡಿ. ಇಲ್ಲ ನಾನೊಂದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು, ಅದ್ರದ್ದೇನು ಕೂಸಿನ ಮನೆ ಮಾಡಬೇಕು. ಗೈಡ್ಲೈನ್ಸ್ ಹೇಳುತ್ತೆ, ಕೂಸಿನ ಮನೆದು 2 ಶೌಚಾಲಯ ಇರಬೇಕು, ಸುಸಜ್ಜಿತ ಕಟ್ಟಡ ಇರಬೇಕು. ಮತ್ತು ನೀವು ಹೆಂಗೆ ಮಾಡ್ತಿದ್ರಿ ಮೇಡಮ್, ಕಟ್ಟಿಸ್ಮಾಡ್ಬೇಕಲ್ವಾ? ನೀವು ಹೇಳ್ದಂಗಿರೋ ಡಿಸೈನಲ್ಲಿ ಇಲ್ಲಿನ ತನಕ ಯಾವ ಕಟ್ಟಡನೂ ಇಲ್ಲ. ಆಸ್ ಪರ್ ಯುವರ್ ಗೈಡ್ಲೈನ್ಸ್ ನೋ ಬಿಲ್ಡಿಂಗ್ ಇಸ್ ಅವೈಲಬಲ್. ಯಾಕಂದ್ರೆ ನೀವು ಈಗ ಮಾಡಿರೋದು ಡಿಸೈನ್, ಒಂದು ಕೂಸಿನ ಮನೆ ಅಂದ್ರೆ ಹಿಂಗಿರ್ಬೇಕು ಅಂತ ಡಿಸೈನ್ ಮಾಡಿರೋದೇ ಈಗ. ನೀವು ಯಾವ ಕಟ್ಟಡನೂ ಇಲ್ಲ, ಎಲ್ಲಿ ಮಾಡ್ತಿದ್ದೀರಿ? ಯಾವ್ದಾರ ಹಳೆ ಸ್ಕೂಲ್ ಬಿಲ್ಡಿಂಗು, ಹಳೇದು ಯಾವ್ದಾರ ಬಿಲ್ಡಿಂಗ್ ಇದು ನೋಡಿ ಮಾಡಿ ಅಂತ ಹೇಳಿದ್ವಿ. ಹೂ ಇಸ್ ರೆಸ್ಪಾನ್ಸಿಬಲ್ ಸೆಕ್ಯೂರಿಟಿಗೆ? ಬಿತ್ತಪ್ಪ ಮೇಲಕ್ಕೆ, ಯಾರು ಸರ್ಟಿಫೈ ಮಾಡೋದು ಗೊತ್ತಿಲ್ಲ ನನಗೆ. ನಾನು ಮಾಡಿದೆ, ಹೆಸರು ತಗೋಬೇಕು. ಅವ್ರಿಗೆ 100 ದಿನದ ಕೂಲಿ ಕೊಡ್ತೀವಿ. ಅವ್ರು ಕೆಲ್ಸಕ್ಕೆ ಬಂದಿದ್ರೆ NMR ತೆಗಿಬೋದು. 5 ಜನ ಬಂದಿರಬೇಕು, 6ನೇಳಿಗೆ NMR ತೆಗಿಬೇಕು ಕಾನೂನು ಪ್ರಕಾರ. ಅಂದರೆ ಎಲ್ಲಿ ಬಂದವರು 5 ಜನ? ಅದನ್ನ ಸ್ಟಡಿ ಮಾಡ್ಬೇಕಲ್ಲ. ನನ್ನ ವ್ಯಾಪ್ತಿ ಒಳಗಡೆ 3 ವರ್ಷದ ಮಕ್ಕಳಿರೋ ಅಂತ 8 ಜನ ಅವರೇ, ಅದರಲ್ಲಿ 8 ಜನ ಜಾಬ್ ಕಾರ್ಡ್ ಹೋಲ್ಡ್ರು, 8 ಜನ ಕೆಲ್ಸಕ್ಕೆ ಬಂದವ್ರೆ ಬರ್ತಾರೆ. ಅದನ್ನ ಇಟ್ಕೊಂಡು ನಾನು ಕೂಸಿನ ಮನೆ ಮಾಡಬೇಕು ಬೇಡ ನಾನು ತೀರ್ಮಾನ ಮಾಡಿ, ಹಂಗಿಲ್ಲ, ಮೇಲಿಂದ ಏರೋದು. ನಮ್ಮ ಸೆಕ್ಷನ್ 51 ಹೇಳುತ್ತೆ ಭಾಳ ಕ್ಲಿಯರಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಯೋಜನೆ ರೂಪಿಸಿ ಪಂಚಾಯತಿಗಳಿಗೆ ಅನುಷ್ಠಾನ ಮಾಡಕ್ಕೆ ಹೇಳಿದ್ರೆ ದುಡ್ಡು ಸಮೇತ ಕೊಡಬೇಕು.
ಅದು ಕೊಟ್ಟರೆ ಮಾತ್ರ ಪಂಚಾಯತಿ ಮಾಡಬೇಕು ಅಂತಿದೆ ಕಾನೂನಲ್ಲಿ. ನಾನು ಅದು ಹಿಡ್ಕೊಂಡು ಹೇಳಿದ್ದೀನಿ, ನೀವು ದುಡ್ಡು ಕೊಟ್ಟರೆ ಕೂಸಿನ ಮನೆ ಮಾಡ್ತೀನಿ. ನನ್ನ ದುಡ್ಡು ಅವ್ರೇನು ಮಾಡೋದು, ವರ್ಗಾವ್ ನಿಮ್ಮ ಸ್ವಂತ ದುಡ್ಡು ಐತಲ್ಲ, 15 ಹಣಕಾಸು ಐತಲ್ಲ, ಮಾಡು. ಸ್ಕೂಲ್ ರಿಪೇರಿ ಬಿಡು, ನೀನು ಹೇಳಿದ್ ಮಾಡಿ. ಇದು ಪಂಚಾಯತಿಗಳ ಮೇಲೆ ಆಗ್ತಿರೋ ಅತ್ಯಾಚಾರ, ಒಂಥರ ಅತ್ಯಾಚಾರವೇ ಅದು ನನ್ನ ಪ್ರಕಾರ. ಅಸಲ್ಟ್ ಫುಲ್. ನಾವು ಕೈ ಕಟ್ಕೊಂಡು ಕೂತಿದ್ದೀವಿ, ಏನು ಮಾಡಂಗಿಲ್ಲ. ಈಗ ನನ್ನ ಜಿಲ್ಲೆ ಒಳಗೆ ಈ ವರ್ಷದ NREG ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿಲ್ಲ. ಹೊಸ ಆಕ್ಷನ್ ಪ್ಲಾನ್ ಮಾಡ್ತೀವಿ ಡಿಸೆಂಬರ್ಗೆ. ಈಗ ನನ್ನ ಟರ್ಮೇ ಮುಗ್ದೈತಿ, ಈ ವರ್ಷದ NREGನೇ ಇಲ್ಲ ಇಡೀ ತುಮಕೂರು ಜಿಲ್ಲೆಯಲ್ಲಿ. ಮಾಡಲಿಲ್ಲ ಅವನು. ನಾನು ಹೇಳಿದ್ ಮಾಡಬೇಕು, ನೀವು ಹೇಳಿದ್ ಮಾಡಲ್ಲ, ಮುಗಿದೋಯ್ತಲ್ಲ. ಈ ಥರದ ಸಮಸ್ಯೆಗಳು ತಳ ಹಂತದಲ್ಲಿ ತುಂಬ ಇದ್ದಾವೆ. ಹಾಗಾಗಿ ಜನ ಪಂಚಾಯತ್ ವ್ಯವಸ್ಥೆಗೆ ಸ್ವಾತಂತ್ರ್ಯ ಕೊಡಬೇಕು. ಏನು ಕಾನೂನಲ್ಲಿದೆ, ಗ್ರಾಮ ಸಭೆಯವ್ರು ಪ್ರಶ್ನೆ ಮಾಡಬೇಕು. ನೋಡಿ ಸ್ವಾಮಿ, ನಾನು ಪ್ಲ್ಯಾನ್ ಮಾಡಬೇಕು ಅಂದರೆ ನನ್ನ ಪಂಚಾಯತಿಗೆ ಅಧಿಕಾರ ಇರಬೇಕು. ನಾನು ಈ ಸ್ಕೂಲಿಂಗ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ, ಅನುಷ್ಠಾನ ಮಾಡುವ ಜವಾಬ್ದಾರಿ ನನ್ನ ಪಂಚಾಯತಿಗೆ ಇರಬೇಕು, ಕಾನೂನಲ್ಲಿ ಇದೆ, ಅದನ್ನು ಅವ್ರಿಗೆ ಬಿಡಿ ಅಂತ ಹೇಳುವಂಥ ಕೆಲಸವನ್ನು ನೀವು ಮಾಡ್ದಲೇ ಹೋದರೆ, ಸ್ಥಳದಲ್ಲಿರೋ ಸಾರ್ವಜನಿಕರು ಕೇಳದಲ್ಲೇ ಹೋದರೆ ಇದು ಸೆಂಟ್ರಲೈಸ್ ಆಗುತ್ತೆ. ಈಗ ಚುನಾವಣೆ ಆಗಲ್ಲ, ನಿಮ್ಮೆಲ್ಲರ ಗಮನಕ್ಕೆ. ಜಿಲ್ಲಾ ಪಂಚಾಯತ್ ತಾಲೂಕಲ್ಲಿ ಚುನಾವಣೆಯಾಗಿ 5 ವರ್ಷ ಮುಗಿತಾ ಬಂತು, ಮಾಡಿಲ್ಲ, ಈಗಲೂ ಮಾಡಲ್ಲ. 188 ಅರ್ಬನ್ ಗೌರ್ಮೆಂಟ್ಗಳು, ಮುನ್ಸಿಪಾಲ್ಟಿ, ನಗರಸಭೆ, ಪುರಸಭೆಗಳು ಚುನಾವಣೆ ಆಗಿಲ್ಲ. 5 ಕಾರ್ಪೊರೇಷನ್ಗಳ ಚುನಾವಣೆ ಆಗಿಲ್ಲ. ಬೆಂಗಳೂರಿನ GBA ಅಂತ ಮಾಡ್ಕೊಂಡ್ರು, ಅದು ಮುಖ್ಯಮಂತ್ರಿ ಅಧ್ಯಕ್ಷ. ರಾಜ್ಯ ಆಳೋನು ಬೆಂಗಳೂರಿನ ಒಂದು ಲೋಕಲ್ ಗೌರ್ಮೆಂಟ್ಗೂ ಅಧ್ಯಕ್ಷ. ಎಂಥ ದುರಂತ ನೋಡ್ರಿ. ರಾಜ್ಯದ ಮುಖ್ಯಮಂತ್ರಿ ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷ. ಅದು ಮುನ್ಸಿಪಾಲ್ಟಿ ತಾನೇ, ಬೆಂಗಳೂರು ದೊಡ್ಡ ಮುನ್ಸಿಪಾಲ್ಟಿ ಅಷ್ಟೇ, ಅದಕ್ಕೂ ಅವನೇ ಅಧ್ಯಕ್ಷ. ಈ ದೇಶ ಆ ಥರದ ಸೆಂಟ್ರಲೈಸೇಷನ್ಗೆ ಹೋಗ್ತಿದೆ. ಈ ದೇಶ ಸೆಂಟ್ರಲೈಸ್ ಆದರೆ ಈ ದೇಶ ಉಳಿಯಲ್ಲ. ಯಾಕೆ ಉಳಿಯಲ್ಲ ಅಂತ ಹೇಳ್ತೀನಿ. ನಮ್ಮ ದೇಶ ಬಹುತ್ವದ ದೇಶ. ನಮ್ಮ ದೇಶ ಹೋಮೋಜಿನಿಯಸ್ ಆಗಿಲ್ಲ. ನನ್ನೂರೇ ಬೇರೆ, ನನ್ನೂರಿನ ಕಲ್ಚರೇ ಬೇರೆ, ನನ್ನೂರಿನ ಜಾತಿ ಸಮೀಕರಣವೇ ಬೇರೆ, ಇನ್ನೊಂದೂರಿನ ಜಾತಿ ಸಮೀಕರಣ ಬೇರೆ, ನನ್ನೂರಿನ ಫುಡ್ ಕಲ್ಚರೇ ಬೇರೆ, ಇನ್ನೊಂದೂರಿನ ಫುಡ್ ಕಲ್ಚರ್ ಬೇರೆ. ನಮ್ಮನ್ನು ನಾವು ನಮಗೆ ಸೀಮಿತವಾಗಿ ಯೋಜನೆ ರೂಪಿಸಿ ಅನುಷ್ಠಾನ ಮಾಡಿದ್ರೆ ಆಗುತ್ತೆ. ಇದು ಹೆಂಗಾಗಿದೆ ಅಂತಂದರೆ, ನನ್ನೂರಲ್ಲಿ ಈಗ ಯಾವುದೋ ಗುಲ್ಬರ್ಗ ಅವರೂರು, ಕುಡಿಯೋಕ್ಕೆ ನೀರಿಲ್ಲ ಅಲ್ಲಿ, ಅಲ್ವೇನ್ರಿ? ನಿಮ್ಮ ಭಾಗದಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಅವನಿಗೂ ಕೃಷಿ ಮೀನುಗಾರಿಕೆ ಇಲಾಖೆಯವರು ಒಳನಾಡು ಮೀನುಗಾರಿಕೆ ಸ್ಕೀಮ್ ಇದೆ. ಗುಲ್ಬರ್ಗಕ್ಕೂ ಅಲಾಟ್ ಆಗುತ್ತೆ ದುಡ್ಡು, ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಹಂಗಾಗುತ್ತೆ. ಅವನು ಇಡೀ ಒಳನಾಡು ಮೀನುಗಾರಿಕೆ ಒಂದು ಸ್ಕೀಮ್ ಮಾಡ್ತಾನೆ, ಇಡೀ ರಾಜ್ಯಕ್ಕೆಲ್ಲ ಮಾಡ್ತಾನೆ. ಕುಡಿಯೋಕ್ಕೆ ನೀರಿಲ್ಲ ಅವ್ನಿಗೆ, ಮೀನಿನೆಲ್ಲ ಸಾಕ್ತಾನ್ರಿ ಅವನು. ಅಲ್ಗೂ ಅವ್ನು ಖರ್ಚು ಮಾಡ್ಬೇಕು. ಅವಾಗ ಏನು ಮಾಡ್ತಾನೆ ಅವನು? ಯಾರಿಗೋ ಯತೀಶ ಬರ ಇಲ್ಲ ಒಂದು ಅರ್ಜಿ ಹಾಕು, ಗೌಡ್ರನ್ನ ಇನ್ನೊಂದು ಅರ್ಜಿ ಹಾಕಿ ಬಾ ಇಲ್ಲಿ ಅಂತ ಹೇಳೋದು, ಅಲ್ಲೆಲ್ಲ ಒಂದು ಫೋಟೋ ತೆಗ್ಸೋದು, ಲೆಕ್ಕ ಕೊಡು. ಯಾವುದೋ ಒಂದು ಕೃಷಿ ಇಲಾಖೆಯಲ್ಲಿ ಭತ್ತದ ಬೀಜ ಅಲ್ಲಿಂದ ಡಿಸೈಡ್ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಒಂದೇ ಭತ್ತದ ಬೀಜ ಕಳಿಸ್ತಾನೆ. ನಮ್ಮೂರಲ್ಲಿ ಬೆಳೆಯೋದೇ ಇಲ್ಲ, ತರ್ತಾನೆ ಅಲ್ಲಿ ಬಿಸಾಕಿರ್ತಾನೆ. ಯಾರು ತಗೊಂಡೋಗಲ್ಲ. ಅವ್ನು ರೈತ ಸಂಪರ್ಕ ಅಂತ ಕೇಳಿದ್ರೆ ಯಾರು ಬಂದಿದ್ದು ಕೇಳಲ್ಲ. ಸರ್ ಯಾವುದೋ ಬಂದಿದೆ, ನಮ್ಮಲ್ಲಿ ಚೆನ್ನಾಗಿ ಬರಲ್ಲ ಅಂತ ಕೇಳಿಲ್ಲ, ಸುಮ್ಮನೆ ಎಲ್ಲ ಹುಳ ಬಿದ್ದೋಯ್ತು, ವೇಸ್ಟ್. ಅದು ನನಗೆ ಡಿಸೈಡ್ ಮಾಡಂಗಿದ್ರೆ. ಇದು ಆಪೋಸಿಟ್ ಕೇರಳದಲ್ಲಿದೆ. ಕೇರಳದಲ್ಲಿ ಎಲ್ಲ ಇಲಾಖೆ ಜವಾಬ್ದಾರಿ ಶೇರ್ ಮಾಡಿಬಿಡ್ತಾರೆ. 42% ದುಡ್ಡು ಪಂಚಾಯತಿಗೆ ಬರುತ್ತೆ, ಕೃಷಿ ಇಲಾಖೆಗೆ ದುಡ್ಡು ಅಲ್ಲಿ ಬರುತ್ತೆ, ಎಜುಕೇಷನ್ ಅಲ್ಲಿಗೆ ಬರುತ್ತೆ. ನೀವು ಅಲ್ಲಿಗೆ ಹೋಗ್ಬಿಟ್ರೆ ಒಬ್ಬ ಅಧ್ಯಕ್ಷ ಮುಖ್ಯಮಂತ್ರಿ ಥರ ಇರ್ತಾರೆ. ಅವ್ನು PD1 ಅಂತ ಹೇಳ್ತಾನೆ, ನಿಮಗೆ ವೀಡಿಯೋಸ್ ಪ್ರೆಸೆಂಟ್ ಮಾಡ್ತಾರೆ. ನೀವು ಅವರು ಸೆಕ್ರೆಟರಿ ಎಲ್ಲ ಆಫೀಸರ್ಸ್ ಅಲ್ಲಿರ್ತಾರೆ. ಅವನು ಪಂಚಾಯತ್ ಆಫೀಸ್ ಒಳಗಡೆ ಡಾಕ್ಟ್ರಿಂದ ಹಿಡಿದೆಲ್ಲ ಅವನಿಗೆ ರಿಪೋರ್ಟ್ ಮಾಡ್ಕೋತಾರೆ ಅಲ್ಲಿ ಬಂದು. ಅವನು ಮುಖ್ಯಮಂತ್ರಿ ಥರನೇ. ನಮ್ಮ PDO ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ ಗೊತ್ತಾ? ಸರ್, ಅಂಡರ್ ದಿ ಏಬಲ್ ಲೀಡರ್ಶಿಪ್ ಆಫ್ ಅವರ್ ಪ್ರೆಸಿಡೆಂಟ್ ರಾಜೇಶ್, ವಿ ಆರ್ ಡೂಯಿಂಗ್ ದಿಸ್ ವಾಟರ್ ಶೆಡ್ ಪ್ರೋಗ್ರಾಮ್ ಕಾಲ್ ನೀರವಂ ಅಂತ ಅವನೇ ಒಂದು ಹೆಸರು ಕೊಟ್ಕೊಂಡಿರ್ತಾನೆ ಪಂಚಾಯತಿಲಿ. ನೀರವಂ ಅಂತ ಹೇಳಿ ನಾವು ವಾಟರ್ ಪ್ರೊಟೆಕ್ಷನ್ ಮಾಡ್ತೀವಿ ಸರ್, ಇಟ್ ಈಸ್ ಅವರ್ ಸ್ಕೀಮ್. ಅದೊಂದು ವಿಡಿಯೋ ತೋರಿಸ್ತಾನೆ ನಿಮಗೆ. ನಮ್ಮಲ್ಲಿ ಹಾಕಿಲ್ಲ. ನಮ್ಮಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಕಾಯ್ದೆ ಇದೆ. ನಿಮ್ಮ ಕಾನೂನು ಓದ್ಬಿಟ್ರೆ ನನಗಿರೋ ಪವರು ಎಲ್ಲ MLAಗಳು ಬಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು. ಬಟ್ ಜಾರಿಲಿದೆಯಾ? ಇಲ್ಲ. ಇದನ್ನು ನಾವು ಮಾಡ್ಬೇಕು, ಬಾಟಮ್ ಅಪ್ ಪ್ಲಾನಿಂಗ್ ಮಾಡ್ಬೇಕಾಗಿತ್ತು, ಮಾಡ್ತಾ ಇಲ್ಲ. GPDP ಮಾಡ್ತಾರೆ. ನಮ್ಮ ಗ್ರಾಮ ನಮ್ಮ ಯೋಜನೆ. ನಗು ಬರ್ತದೆ, ನಿಮ್ಮನ್ನು ತಮಾಷೆಗೆ ಹೇಳ್ತೀನಿ, ನೀವು ಗಂಭೀರವಾಗಿ ಕೇಳ್ತಿದ್ದೀರಿ. ಪ್ಲ್ಯಾನ್ ಮಾಡ್ಬೇಕು ವರ್ಷಕ್ಕೊಂದ್ಸತಿ ನಾವು, ನಮ್ಮ ಗ್ರಾಮ ನಮ್ಮ ಯೋಜನೆ ಅದು ಮಾಡಿ ಅಪ್ಲೋಡ್ ಮಾಡಿದ್ರೆ 15ನೇ ಹಣಕಾಸು ದುಡ್ಡು ಬರೋದು. ಎಲ್ಲ ಸಾಫ್ಟ್ವೇರ್ ಡ್ರಿವನ್. ಈಗ ನಾವು ಹೆಂಗೆ ಮಾಡಿ ಇದನ್ನು ಅಪ್ಲೋಡ್ ಮಾಡಿದ್ರೆ ಅದರಲ್ಲೊಂದು ಫಾರ್ಮ್ಯಾಟ್ ಕಳಿಸಿದ್ರು. ನನ್ನ ಪಂಚಾಯತಿ ನನ್ನ PDO ಪ್ಲ್ಯಾನ್ ಮಾಡೋನೆ ಸಭೆಗೆ ಇಟ್ಬಿಟ್ಟ. ಅದನ್ನು ಆ್ಯಕ್ಚುಲಿ ಜನದ ಜೊತೆ ಶೇರ್ ಮಾಡಬೇಕು. ಅವನು ಅರ್ಜೆಂಟ್ಗೆ ಪ್ರೆಷರ್ ಬಂತು, ಈಗ ಅರ್ಜೆಂಟ್ ಮಾಡಲೇಬೇಕು ಅಂತ ಇವರೇ ತುಂಬಿಟ್ರೆ ಎಲ್ಲ PDOಗಳು ಕೂತ್ಕೊಂಡು ಅದನ್ನು ಪ್ರಿಂಟ್ಔಟ್ ತೆಗೆದು ಅಪ್ರೂವಲ್ಗೆ ಇಟ್ಟ, ಕೈ ಕೊಟ್ಟ. ನೋಡಿ ಸರ್ ಒಂದ್ಸತಿ ನೀವು ಒಂದ್ಸತಿ ನೋಡ್ಬಿಟ್ರತ್ತ ಮೀಟಿಂಗಲ್ಲಿ, ನೀವು ಅಂದ್ರೆ ಎಲ್ಲರೂ ತರತ್ತ ನೀವು ನೋಡಿ. ಅವ್ರು ನಮ್ಮಲ್ಲಿ ಗೊತ್ತಲ್ಲ ಅಣ್ಣ, ಅದೇನು ನೋಡ್ಬಿಡು. ಮೊದಲನೇದೇ ಆರೋಗ್ಯ ಇಲಾಖೆ, ಮೊದಲನೇ ಟೆಂಪ್ಲೇಟ್. ಮೊದಲನೇದು ಇದು ಯಾವುದು ವಿಷಯ? ಆತ್ಮಹತ್ಯೆ. ಮೊದಲನೇ ವಿಷಯ ಟೆಂಪ್ಲೇಟಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಮೊದಲನೇದು ಆತ್ಮಹತ್ಯೆ. ಮೊದಲನೇದು ಹೋದ ವರ್ಷದ್ದೇನು 3. ಈ ವರ್ಷದ ಟಾರ್ಗೆಟ್ ಪ್ಲಾನ್ ಮಾಡ್ಬೇಕಲ್ಲ ನಾನು.
ಪ್ಲಾನಿಂಗ್ ಹಂಗೆ ತಾನೆ. ಹೋದ ವರ್ಷ 3 ಆಗಿತ್ತು, ಈ ಸತಿ ಒಂದು ಇಂಪ್ರೂವ್ ಮಾಡ್ಬೇಕಲ್ಲ. ನಾನು 6 ಮಾಡ್ಯವನೇನು ನಮ್ಮ ಪಿಡಿಒ. ಆತ್ಮಹತ್ಯೆ ಟಾರ್ಗೆಟ್ 6. ಈಗ ಹೋದ ವರ್ಷ 3 ಆಗವೆ. ನಾನು ಏನಾದ್ರು ಮಾಡಿ ವರ್ಷದೊಳಗೆ 6 ಜನನ ಆತ್ಮಹತ್ಯೆ ಮಾಡಿಸ್ಬೇಕು. ಅದಕ್ಕೆ ಸಹಾಯ ಮಾಡುವ ಇಲಾಖೆ, ಮಾರ್ಗದರ್ಶಿ ಇಲಾಖೆ, ಆರೋಗ್ಯ ಇಲಾಖೆ. ನಾನಿದನ್ನು ಓದ್ಬಿಟ್ಟು ಯೂಶಲಿ ಪಂಚಾಯತಿಲಿ ದುಡ್ಡು ಹಂಚ್ಕೊಳಕ್ಕೆ ಜಗಳಾಡ್ತಾರೆ ಸದಸ್ಯರು. ನಮ್ಮ ವಾರ್ಡಿಗೆ ಇಷ್ಟು ಬೇಕು ಬಿಡೋಣ, ನಂದು ಯಾವುದೋ ರೋಡ್ ಆಗಿಲ್ಲ, ನನಗೆ ಬಿಡ್ರಿ ಈ ಸತಿ, ನನಗೊಂದು ಜಾಸ್ತಿ ದುಡ್ಡು ಕೊಡಿ, ನಿಮ್ಮ ರೋಡ್ ಹೋದ ಸತಿ ನೀವು ಹಾಕಿಸ್ಕೊಂಡಿದ್ರಿ, ಅದು ಡೆವಲಪ್ಮೆಂಟ್ ಕಚ್ಚದ. ನೋಡ್ರಪ್ಪ, ಈ ಸತಿ ಮಾತ್ರ ನಾನು ಈ ಪ್ಲಾನಿಂಗ್ದೆಲ್ಲ ಕೊಟ್ಟವ್ರೆ, ಇದರಲ್ಲಿ ಈ ವಿಷಯದಲ್ಲಿ ನನ್ನ ವಾರ್ಡ್ಗೆ ಏನು ಬೇಡ್ರಪ್ಪ, ಬಿಟ್ಕೊಟ್ಬಿಟ್ಟಿದ್ದೀನಿ ನಿಮಗೆ. ಅಣ್ಣಗಾರ ನನಗಿರ್ಲಿ ಅಂತ ಒಬ್ಬ ಶಿಲ್ಪ ಅಂತ ಒಬ್ಬ ಸಣ್ಣ ಹುಡುಗಿ, ಈ ಹೊಸ್ದಾಗಿ ಗೆದ್ದವಳು ಚಿಕ್ಕ ಹುಡುಗಿ, ಅಂಕಲ್ ಬಿಡಿ ಅಂಕಲ್ ನಾನು ತಗೊಂಡ್ಬಿಡ್ತೀನಿ ಹಂಗಾರ ಅದನ್ನ, ಅಂಕಲ್ದು ಏನಿದೆ ಕೋಟ ನನಗೆ ಅಂತ. ಅವಳಿಗೇನು ಅಂತ ಗೊತ್ತಿಲ್ಲ. ಆಮೇಲೆ ಅದೇನು ಸರ್ ಅಂದ್ರು, ನೋಡಪ್ಪ 6 ಆತ್ಮಹತ್ಯೆ ಮಾಡಿಸ್ಬೇಕಂತ ಈ ಸತಿ ನೋಡಿ ಯಾವ ವಾರ್ಡಲ್ಲಿ ಯಾರನ್ನು ಮಾಡಿಸ್ತೀರಾ ನೀವು ಟಾರ್ಗೆಟ್ ಮಾಡಿ. ಅದು ಆತ್ಮಹತ್ಯೆ ಅಂಗಣ ಮಾಡಿಸೋದು ನನಗೇನು ಗೊತ್ತು, PDO ಪ್ಲಾನ್ ಮಾಡೋರಲ್ಲ. ಈ ಸತಿ ನಮ್ಮ ಪಂಚಾಯತಿ ಟಾರ್ಗೆಟ್ 6. ನೋಡಿ, ಯೋಜನೆ ಮಕ್ಕಿ ಆದರೆ ಜನ ಭಾಗವಹಿಸ್ತಿದ್ರೆ ಏನಾಗುತ್ತೆ ಅನ್ನೋದಕ್ಕೆ. ಇದನ್ನ ನನ್ನ ಪಂಚಾಯತಿಲಿ ಒಬ್ಬನೇ ಮಾಡಿರಲ್ಲ, ಅವ್ನ ಪಂಚಾಯತಿನ ಅವ್ನು ಮಾಡಿರೋದಲ್ಲಿದು. ಇನ್ಯಾವುದೋ PDO ಫೋನ್ ಮಾಡಿರ್ತಾನೆ ಅವನು, ನಿನ್ ಕಳ್ಸಿಲಿ ಕಾಪಿ ಪೇಸ್ಟ್ ಮಾಡಿರ್ತಾರ ಅವರು. ಪಂಚಾಯತಿ ಹೆಸರು ಚೇಂಜ್ ಆಗಿರುತ್ತೆ ಅಷ್ಟೇ, ಟೈಟ್ಲ್ ಚೇಂಜ್ ಮಾಡಿ. ಇದು ಆಲ್ಮೋಸ್ಟ್ ನನ್ನ ಗುಬ್ಬಿ ತಾಲೂಕಾಗೆಲ್ಲ ಆಗಿರುತ್ತೆ. ಯಾರೋ ಒಬ್ರು ಬುದ್ಧಿವಂತ ಮಾಡಿರ್ತಾನೆ. ಎಲ್ಲ 6 ಟಾರ್ಗೆಟ್ ಈ ಸತಿ. ಒಂದು 34 × 6 8 ಜನ ಆತ್ಮಹತ್ಯೆ ಗುಬ್ಬಿ ತಾಲೂಕಾಗೆ ಮಾಡ್ಬೇಕು. ನೋಡಿ, ಪ್ಲಾನಿಂಗ್ನ ಜನ ಇನ್ವಾಲ್ವ್ ಆಗಿದ್ರೆ ಏನಾಗುತ್ತೆ, ಈ ದೇಶದ ಗತಿ ಏನಾಗುತ್ತೆ ಅಂದ್ರೆ ಇದು ಆತ್ಮಹತ್ಯೆ ಆಗುತ್ತೆ. ತುಂಬಾ ಸ್ಕೀಮ್ಗಳು ಮೇಲ್ ಕುತ್ಕೊಂಡು ಮಾಡೋದ್ರಿಂದ ನಿಮ್ಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅದು ಬೇಕಾಗದೇ ಇಲ್ಲ. ನಿಮ್ಗೆ ಅನ್ಸುತ್ತೆ ಏನು ಅವಾಗ ಅನಿವಾರ್ಯವಾಗಿ ಟಾರ್ಗೆಟ್ ರೀಚ್ ಆಗಬೇಕು ಅಂದ್ರೆ ಅಡ್ಡದಾರಿನ NREGನು ಅದೇ ಆಗ್ತಿರೋದು. NREGಗೆ ಡಿಮ್ಯಾಂಡ್ ಇಲ್ಲ. ನೀನು ಬಂದು ಅರ್ಜಿ ಕೊಟ್ಟರೆ ಅದಕ್ಕೊಂದು ಶೆಲ್ಫ್ ಆಫ್ ವರ್ಕ್ಗಳನ್ನ ಇಟ್ಕೊಂಡಿರ್ಬೇಕು. ನೀವು ಜನ ಬಂದಂಗೆ ಒಂದೊಂದೇ ಕೊಡಬೇಕು. ಒಂದು ಕಡೆ ಡಿಮ್ಯಾಂಡ್ ರಿವನ್ ಅಂತಾರೆ, ಜನ ಕೂಲಿಗೆ ಬಂದರೆ ಅಂತ. ನನ್ನ ಭಾಗದಲ್ಲಿ ಬರಲ್ಲ, ಗೊತ್ತು. 1000 ರೂಪಾಯಿ ಮೇಲೆ ನಾವೇ ಕೊಡ್ತೀವಿ, 300 ಚಿಲ್ಲರೆ ಯಾರು ಬರ್ತಾರೆ ಅಲ್ವಾ? ಆಮೇಲೆ ಇಲ್ಲಿ 300 ಚಿಲ್ಲರೆ ತಗೊಂಡ್ಬಂದ್ರೆ ಇಷ್ಟಿಷ್ಟು ಮಾಡಲೇಬೇಕು ಅಂತ ಕಂಡೀಷನ್ ಇದೆ. ನನ್ನ ತೋಟಕ್ಕೆ ಬಂದ್ರೆ ಏನು ಕೆಲಸ ಮಾಡಲೇಬೇಕು ಅನ್ನೋ ಕಂಡೀಷನ್ನು ಇಲ್ಲ. 4 ಜನದಲ್ಲಿ ಇವನು ಆಟ ಆಡ್ಕೊಂಡು ಹೋದ್ರೆ ಅಥವಾ ಊಟನೂ ಹಾಕಿ ಅವ್ನು ಚಟಾನು ಮಾಡಿಸಿ ದುಡ್ಡು ಕೊಟ್ಟು ಕಳಿಸ್ತೀವಿ. ಹಂಗಿದ್ದಾಗ ಯಾರು ಬರ್ತಾರೆ? ಆದರೆ ನಮ್ಮ PDO ಟಾರ್ಗೆಟು ಯಾಕೆ ಮ್ಯಾಂಡೇಸ್ ಕ್ರಿಯೇಟ್ ಮಾಡಿಲ್ಲ ನೀನು? ಅವಾಗ ಬಂದು ಬರ್ರಿ ಇಲ್ಲಿ ಏನಾರು ಮಾಡಿ ಇದೊಂದು ವರ್ಕ್ ಮಾಡಪ್ಪ, ಏನಾರು ಮಾಡಿ ನನಗೆ ಸ್ವಲ್ಪ ಪ್ರೋಗ್ರೆಸ್ ಆಗ್ಬೇಕು. ಯಾರ ಕೈಲಿ ಮಾಡಿಸ್ತೀವೋ ಮಾಡು. ಒಂದು ಸದಸ್ಯನಿಗೇನು ಗೆದ್ದಿದ್ದೀನಿ, ನಾನು ವಾರ್ಡಾಗ ಏನೂ ಮಾಡಲಿಲ್ಲ ಅಂತಾರೆ, ಹಾಳಾಗೋಗ್ಲಿ ಅಂತ ಏನಾರು ಮಾಡಿ ಅವ್ನು ಮನೆ ದುಡ್ಡು ತಂದು ಕೆಲಸ ಮಾಡೋದು. ಇವತ್ತು ಜನವರಿಯಿಂದ NREG ಮಾಡಿರೋರಿಗೆ ಮೆಟೀರಿಯಲ್ ಬಿಲ್ ಆಗಿಲ್ಲ. ಹಂಗಾಗಿ ಯಾರು ಗುತ್ತಿಗೆದಾರರು ಬಂದದನ್ನ ಮೆಟೀರಿಯಲ್ ಸಪ್ಲೈ ಮಾಡಲ್ಲ. ಸಪ್ಲೈ ಯಾರು ಮಾಡ್ಬೇಕು? ಈಗ ವಾರ್ಡಲ್ಲಿ ನಾನು ಎಲೆಕ್ಷನ್ ಗೆಲ್ಬೇಕೀಗ, ನವಂಬರ್ಗೆ ಎಲೆಕ್ಷನ್ ಗೆಲ್ಲಬೇಕು. ಜನಕ್ಕೆ ಕೆಲಸ ಮಾಡಿದ್ರೆ ಜನ ನನಗೆ ಓಟ್ ಹಾಕಲ್ಲ. ಅದಕ್ಕೆ ಏನು ಮಾಡಬೇಕು? ನಾನು ನನ್ನ ಹೆಂಡತಿ ಒಡವೆನಾರ ಆಡ ಇಟ್ಟು ನಾನು ಓಣಿ ರಸ್ತೆನ NREG ಒಳಗಡೆ ಮೆಟೀರಿಯಲ್ ನಾನೇ ಅವ್ನು ಯಾರಿಗೂ ಗುತ್ತಿಗೆದಾರನ ಕಡೆಯಿಂದ ದುಡ್ಡು ಹಾಕೊಂಡು ಮಾಡ್ಕೊಂಡು ನಾನು ಸಪ್ಲೈ ಮಾಡಿ ಅವನಿಗೆ ಪರ್ಸೆಂಟೇಜ್ ಕೊಟ್ಟು ಗುತ್ತಿಗೆದಾರನಿಗೆ ನಾನು ಒಡವೆ ಬಿಡಿಸ್ಕೊಂತಿದ್ದ ಗ್ಯಾರಂಟಿ ಇಲ್ಲ. ರೋಡ್ ಅಂತೂ ಮಾಡ್ಬೇಕು. ಈಗಲೂ ಜನವರಿಯಿಂದ ದುಡ್ಡು. ನನ್ನ ಪ್ರಕಾರ ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಒಂದಿಷ್ಟು ದುಡ್ಡು ಮಾಡ್ತಾವ್ರೆ ಅಂದರೆ ಆರ್ಥಿಕವಾಗಿ ಮನೇಲಿ ಆಲೇ ಚೆನ್ನಾಗಿದ್ದಾನ. ಅವನು ಮೆಟೀರಿಯಲಿಗೆ ಸಾಲ ಕೊಡ್ತಾರಲ್ಲ, ಅವನು ಕೊಟ್ಟರು ಮನೇಲಿರೋ ದುಡ್ಡು ತಂದಲ್ಲಿ ಹಾಕವನೇ 6 ತಿಂಗಳಲ್ಲ 1 ವರ್ಷ ಆದಮೇಲೆ ಪೇಮೆಂಟ್ ಬಂದರೂ ಅವ್ನಿಗೇನು ಡಿಫ್ರೆನ್ಸ್ ಆಗಲ್ಲ. ಅವನು ಒಂದಿಷ್ಟೇನೋ ದುಡ್ಡು ನೋಡ್ಬೋದು. ಬಿಟ್ರೆ ಅವ್ನು ಮಾಡ್ತಾವನೆ, ಅವ್ನು ವಾರ್ಡಲ್ಲಿ ತಡಿ, ನನ್ನ ವಾರ್ಡಲ್ಲಿ ನಾನು ಮಾಡಿದ್ರೆ ಜನ ಬೈತಾನೆ ಅಂತ ಇವನು ಸಾಲ ಮಾಡಿ ಸೂಲ ಮಾಡಿ ಕಬ್ಬಣದ ಅಂಗಡಿಯಲ್ಲಿ ಸಾಲ, ಸಿಮೆಂಟ್ ಅಂಗಡಿಯಲ್ಲಿ ಸಾಲ, ಮಣ್ಣಂತ ಸಾಲ, ಚೆಲ್ಲಿ ಸಾಲ ತಂದಿರೋನು ಅವ್ನ ಮನೆ ಮೆಂಬರ್ಶಿಪ್ ಮುಗಿಯೋದ್ರೊಳಗಡೆ ಮನೆ ಹಾಳಾಗಬೇಕು. ವ್ಯವಸ್ಥೆ ಇನ್ನೊಂದು ಮುಖ ಹೇಳ್ತೀನಿ, ಇಲ್ಲಿ ಮೀಸಲಾತಿ ಇದೆ. ಯಾಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಉಳಿಸ್ಕೋಬೇಕು ಅಂದರೆ ಇವತ್ತು ಇಡೀ ಭಾರತದಲ್ಲಿ ಮಹಿಳೆಯರಿಗೆ ಅವರ ಜನಸಂಖ್ಯೆಗೆ ಸಮವಾದ ಅಂತ ರಾಜಕೀಯ ಅಧಿಕಾರ ಸಿಕ್ಕಿದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ. ಎಲ್ಲ ಜಾತಿ ಜನಾಂಗಗಳಿಗೆ ಅವ್ರಿಗೆ ರಾಜಕೀಯ ಅಧಿಕಾರ ಸಿಕ್ಕಿದ್ರೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆ. ಯಾರು ಪಂಚಾಯತಿ ಒಳಗಡೆ ತಿರುಗೂ ನೋಡೋಕ್ಕಾಗ್ತಿರ್ಲಿಲ್ಲ, ಆ ಕಡೆ ತಿರುಗಿ ನೋಡೋದೇ ಕಷ್ಟ ಅನ್ನೋ ಜಾತಿಗಳು ಆ ಚೇರಲ್ಲಿ ಕೂತ್ಕೊಂಡು ಇವತ್ತು ಆಡಳಿತ ಮಾಡ್ತಿದ್ದಾರೆ ಅಂದರೆ ಅದು ಪಂಚಾಯತ್ ರಾಜ್ ವ್ಯವಸ್ಥೆ. ಅದ್ರದ್ದು ಇನ್ನೊಂದು ಸೋಷಿಯಲ್ ಮುಖ ಇದೆ, ಸಾಮಾಜಿಕ ಬದುಕಿ ಅಥವಾ ವೈಯಕ್ತಿಕ ಬದುಕಿನ ಮುಖ ಇದೆ. ಉದಾಹರಣೆ, ಕುಣಿಗಲ್ಲಲ್ಲಿ ಒಬ್ಬ ಮಡಿವಾಳರನ್ನು ಒಬ್ಬ ನಾನು ಜಾತಿ ಹೇಳ್ತೀನಿ, ಯಾರು ಬೇಜಾರು ಮಾಡಿ, ಈಸ್ ಎ ಮಡಿವಾಳ, ಬಿಲಾಂಗ್ಸ್ ಟು ಮಡಿವಾಳ, ಐರನ್ ಮಾಡಿ ಜೀವನ ಮಾಡ್ತಿದ್ದ. ಇಡೀ ಹುಲಿಯೂರು ದುರ್ಗದಲ್ಲಿ ಬೆಸ್ಟ್ ಐರನಿಸ್ಟ್ ಅವನು. ಸುತ್ತಮುತ್ತವರೆಲ್ಲ ಬಂದು ಅವನ ಹತ್ರ ಐರನ್ ಮಾಡ್ತಿದ್ರು. ಬೆಳಿಗ್ಗೆ 6ಕ್ಕೆ ಶುರುವಾದ್ರೆ ಹತ್ರ ತನಕ ಅಷ್ಟೇ ಅರ್ನಿಂಗ್ ಇದ್ದವನು ಗೆಲ್ತಾನೆ. OBC ಏನಲ್ಲಿ ರಿಸರ್ವೇಷನ್ ಬರುತ್ತೆ, ಕರ್ಕೊಂಡೋಗಿ ಗೆಲ್ಲಿಸ್ಬಿಡ್ತಾರೆ. ಐರನ್ ಮಾಡಿ ಜನಸಂಪರ್ಕ ಚೆನ್ನಾಗಿದೆ, ಜನನು ಗೆಲ್ಲಿಸ್ಬಿಡ್ತಾರೆ. ಅದೃಷ್ಟಕ್ಕೆ OBC ರಿಸರ್ವೇಷನ್ ಬರುತ್ತೆ, ಅಧ್ಯಕ್ಷನೂ ಆಗ್ತಾನೆ. ಒನ್ಸ್ ಈ ಬಿಕಮ್ ಎ ಚೇರ್ಮನ್ ಏನು ಮಾಡ್ಬೇಕು? ಅವನು ಐರನ್ ಮಾಡೋಕ್ಕಾಗಲ್ಲ. ನಾನು ಚೇರ್ಮನ್ ಐರನ್ ಮಾಡು ಅನ್ನೋಕ್ಕಾಗಲ್ಲ, ಅವನು ಐರನ್ ಮಾಡೋಕ್ಕಲ್ಲ. ಅವನು ಬೇರೆಯವ್ರದ್ದೆಲ್ಲ ಬಟ್ಟೆ ಬಿಟ್ಟ, ಚೆನ್ನಾಗಿ ಬಟ್ಟೆ ಒಕ್ಕೊಂಡ, ಅವನದು ಶಾಲು ಪಂಚೆ ಐರನ್ ಮಾಡ್ಕೊಂಡ, ಡೈಲಿ ಪಂಚಾಯತ್ಗೆ 5 ವರ್ಷ ಟರ್ಮ್ ಇತ್ತು, ಓಟ್ ಟರ್ಮ್.
5 ವರ್ಷನೂ ಏನು ಪಂಚಾಯತ್ಗೆ ಹೋಗೋದು ಬರೋದು, ಬೆಳಿಗ್ಗೆ ಹಾಕ್ಕೊಳ್ಳೋದು, ತೀರಾ ಕುಣಿಗಲ್ಗೆ ಹೋಗೋದು, ಅಲ್ಲಿ ಯಾವುದೋ ಬಿಲ್ ಮಾಡ್ಸಕ್ಕೆ ಹೋಗೋದು, ಇದು ಬಿಲ್ ಆಗಿಲ್ಲ ದಿನ ಚೇರ್ಮನ್ರೆ ಜೊತೆಗೆ ಗಾಡೀಲಿ ಒಬ್ಬನ ಕುಂಡಿಸ್ಕೋಬೇಕು, ಒಬ್ಬನೇ ಹೋಗಂಗಿಲ್ಲ ಚೇರ್ಮನ್ ಬಂದಲ್ಲ, ಜೊತೆಗೆ ಒಬ್ಬ ಅಸಿಸ್ಟೆಂಟ್ ಬೇಕಲ್ಲ, ಲೀಡ್ರು ನಿಲ್ಸ್ಕೋಬೇಕಾರೆ ಅದು ಅನಿವಾರ್ಯ. 5 ವರ್ಷಕ್ಕೆ ಜನ ಅವನ ಹತ್ರ ಏನೇನು ಮಾಡ್ಸೋದು ಬಿಡ್ತಾರೆ, ಅವನು ಉದ್ಯೋಗ ಮರಿತಾನೆ, ದೇರ್ ಇಸ್ ನೋ ಅದರ್ ಸೋರ್ಸ್. ಅವನಿಗೆ ಕೊಡೋದೆಷ್ಟು ಪಂಚಾಯತಿಗೆ? 3,000 ಕೊಡ್ತಿದ್ರು ಅವಾಗ, ಈಗ ನಾವು ಹೋರಾಟ ಮಾಡಿದ್ದು 6,000 ಆಗಿದೆ. ದಿನ ಒಬ್ಬ ಚೇರ್ಮನ್ ಅಂದರೆ ದಿನಕ್ಕೆ ಹೋದ್ಮೇಲೆ ಜನ ಬರ್ತಾನೆ ಇರ್ತಾರೆ, ಟೀ ತರಿಸ್ತಾರೆ. ಆಸ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅವನಿಗೆ ಅದು ಅನಿವಾರ್ಯ, ಅದು ಮಾಡಲೇಬೇಕು. ಅವ್ನಿಗೆ ಕೊಡೋದು ಒಂದು ಪೀನಟ್ಟು ಅಲ್ವನ್ರಿ, ಒಂದು 2 ದಿನಕ್ಕೆ ಸಾಕಾಗಲ್ಲ 6,000 ಅವನಿಗೆ ಟೀ ಬಿಲ್ಗೆ. ಬಟ್ ವಿ ಎಕ್ಸ್ಪೆಕ್ಟ್ ಮೋರ್ ಅಲ್ಲ. ಇವತ್ತೊಂದು 24/7 ಕೆಲಸ ಮಾಡಬೇಕು, ಎಲ್ಲದಕ್ಕೂ ಅಧ್ಯಕ್ಷನ ಸಹಿ ಆಗಬೇಕು, ಇದು ಆಗ್ಬೇಕು. ಅವ್ನಿಗೇನು ಕಾಂಪನ್ಸೇಟ್ ಮಾಡ್ತೀವಿ ನಾವು? ಬಟ್ ಅವ್ನೇನು ಮಾಡ್ಬೇಕು ಅವಾಗ? ಸಹಜವಾಗಿ ಕರಪ್ಟ್ ಆಗ್ತಾನೆ ರೀ. ಎಲೆಕ್ಷನ್ಗೆ ದುಡ್ಡು ಖರ್ಚು ಮಾಡಿರ್ತಾರೆ. ಎಲೆಕ್ಷನಲ್ ಸಿಸ್ಟಮ್ ಹೆಂಗಿದೆ? ಎಲ್ಲಿದ್ದೀವಿ ನಾವು? ಸುಮ್ಮನೆ ನಾವು ಮಾತಾಡ್ತೀವಿ, ಯಾರು ಕೆಡ್ಸಿದ್ರೋ ಗೊತ್ತಿಲ್ಲ, ಬಟ್ ವ್ಯವಸ್ಥೆ ಎಲ್ಲಿದೆ? ನಾನು ಬೇರೆ ಯಾರನ್ನು ಬೇಡ, ಜನಸಾಮಾನ್ಯ 500 ರೂಪಾಯಿ ಕೊಟ್ಟರೆ ಅವನಿಗೆ ದೊಡ್ಡದು ಕೂಲಿ ಮಾಡೋನಿಗೆ ಅವ್ನು ಇಸ್ಕೊತಾನೆ, ಅವನನ್ನು ಬೇಡ. ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ವಾಟ್ ಈಸ್ ಡೆಮಾಕ್ರಸಿ ಪಾಠ ಮಾಡ್ತಾನೆ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ನಲ್ಲಿ ಅವ್ನು ಹೇಳ್ತಾನೆ ಇಂಥದ್ದೇ ಬ್ರ್ಯಾಂಡು ಅಂತ. ಇವ್ನು ಕೊಡ್ಸಿದ್ದು ಕುಡಿತಾನೆ, ಯಾವುದೋ ಕೊಡಿಸ್ಬಿಡ್ನಲ್ಲ ಎಲೆಕ್ಷನ್ ಟೈಮಲ್ಲಿ ಅಂತ ಅವ್ನು ಬ್ರ್ಯಾಂಡ್ ಹೇಳಿ ಕಳಿಸ್ತಾನೆ, ಇದನ್ನು ಕುಡಿಯಲ್ಲ ಅನ್ನೋ ಅಂತ. ಅವ್ನ ಜೀವನದಾಗ ಅದು ಕುಡ್ದಿರಲ್ಲ. ಅವತ್ತು ಅವ್ನು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ MLC ಕ್ಯಾಂಡಿಡೇಟ್ ಹತ್ರ ಯಾವುದೋ ಕಾಸ್ಟ್ಲಿ ಬ್ರ್ಯಾಂಡ್ ಲಿಕ್ಕರ್ ಹೇಳ್ತಾನೆ, ಅದನ್ನೇ ಕೊಡಿಸ್ಬೇಕು, ಇಂಥ ಹೋಟ್ಲಲ್ಲೇ ಪಾರ್ಟಿ ಮಾಡಿಸ್ಬೇಕು, ಇದೇ ಮೊಬೈಲ್ ಕೊಡಿಸ್ಬೇಕು, ಇದೇ ಗಣಪತಿ ವಿಗ್ರಹ ಕೊಡಿಸ್ಬೇಕು. ಎಷ್ಟು ಕಾಸ್ಟ್ಲಿ ಒಂದು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಓಟು. ಮತ್ತು ನಾವು ಡೆಮಾಕ್ರಸಿ ಬಗ್ಗೆ ಮಾತಾಡ್ತೀವಿ, ಯಾರೋ ಇರೋ 4 ಜನದ ಮೇಲೆ ಟಾರ್ಗೆಟ್ ಮಾಡ್ತೀವಿ. ಯಾರು ಬದಲಾಗಬೇಕು? ನನ್ನ ಪ್ರಶ್ನೆ ಕೊನೆಯಲ್ಲಿ ಉಳಿದಲ್ಲ, ಹೂ ಶುಡ್ ಚೇಂಜ್? ಯಾವುದೇ ಬದಲಾವಣೆ, ತಿರ್ಗಾ ಅಲ್ಲಿಗೆ ಬರ್ತೀನಿ ನಾನು, ಯಾವುದೇ ಬದಲಾವಣೆ ನನ್ನಿಂದ ಶುರು. ನಾವು ಸಮಾಜನ ಮಾತಾಡಬಾರ್ದು, ಯಾಕೆಂದರೆ ಸಮಾಜ ನನ್ನ ಪ್ರತಿಬಿಂಬ ರೀ. ಸಮಾಜ ಅಂದ್ರೆ ನಾನು ಸೇರ್ತ ಸಮಾಜ. ನೀವು ಇಷ್ಟು ಜನ ಸೇರ್ಕೊಂಡ್ರೆ ಸಮಾಜ, ನಾನು ಒಬ್ಬನೇ ದೂರ ನಿಂತ್ರೆ ನಾನು ಒಬ್ಬ ವ್ಯಕ್ತಿ. ಈ ರೂಮಿಂದ ಈಚೆ ನಿಂತರೆ ಸತೀಶ್ ಅನ್ನೋ ಒಂದು ಇಂಡಿವಿಜುವಲ್, ಬಟ್ ಇದ್ರ ಜೊತೆ ಕೂತ್ಕೊಂಡ ತಕ್ಷಣ ನಾವು ಸಮಾಜ. ದಿಸ್ ಇಸ್ ದಿ ಸೊಸೈಟಿ. ಈ ಸೊಸೈಟಿ ಸರಿ ಇಲ್ಲ ಅಂದ್ರೆ ಯಾರು ಸರಿ ಇಲ್ಲ? ನಾನು ಸರಿ ಇಲ್ಲ, ನೀನು ನನ್ನ ಬಿಟ್ಟು ನೀವೆಲ್ಲ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರೂ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಒಟ್ಟು ಸೊಸೈಟಿ ಸರಿ ಇಲ್ಲ. ನನ್ನ ಸರ್ಕಾರ ಚೆನ್ನಾಗಿಲ್ಲ ಅಂದ್ರೆ ನಾನು ಸರಿ ಇಲ್ಲ. ಸರ್ಕಾರ ಏನು ದೇವಲೋಕದಿಂದ ಹೇಳಿದಿತ್ತ? ಡೈರೆಕ್ಟ್ ಮುಖ್ಯಮಂತ್ರಿ ಬಂದಿದ್ನ? ಸರ್ಕಾರನ ಆಯ್ಕೆ ಮಾಡಿದವ್ರೆ, ನಾನೇ ಆಯ್ಕೆ ಮಾಡಿ ನಾನೇ ಅಧಿಕಾರ ಕೊಟ್ಟವ್ನು ಸರಿ ಇಲ್ಲ ಅಂದ್ರೆ ಅದರ ಅರ್ಥ ನಾನು ಸರಿ. ಅದರಿಂದ ಬದಲಾವಣೆ ನಮ್ಮಿಂದ ಶುರುವಾಗಬೇಕು. ಆ ಬದಲಾವಣೆ ಆಗಬೇಕು ಅಂದ್ರೆ ವಿ ಮಸ್ಟ್ ಪಾರ್ಟಿಸಿಪೇಟ್, ನಾಟ್ ಇನ್ ಕಾಮೆಂಟ್ಸ್. ನೇರವಾಗಿ ಭಾಗವಹಿಸ್ಬೇಕು, ವ್ಯವಸ್ಥೆ ಬದಲಾಗಬೇಕು. ನೀವು ಇದು ಮಾತಾಡಬೇಕು, ಗ್ರಾಮ ಸಭೆಗೆ ಹೆಚ್ಚು ಅಧಿಕಾರ ಕೊಡಿ ಅಂತ ನಿಮ್ಮಿಂದ ಡಿಮ್ಯಾಂಡ್ ಹೋಗ್ಬೇಕು. ನೀವು ಸಾಧ್ಯ ಆದರೆ ಇಲ್ಲೊಂದು ಇದೆಲ್ಲ ವರ್ಕ್ಶಾಪ್ ಆದ್ಮೇಲೆ ಒಂದು ರೆಸೊಲ್ಯೂಷನ್ ಮಾಡಿ, ನೀವೆಲ್ಲ ಸೈನ್ ಹಾಕಿ ಒಂದು ಸರ್ಕಾರಕ್ಕೆ ಲೆಟರ್ ಬರೀರಿ, ಏನೂ ಆಗಲ್ಲ ಅಂತ ಬರೀರಿ. ಮುಖ್ಯಮಂತ್ರಿ ಒಂದು ಪತ್ರ ಬರೆಯೋಕ್ಕೆ ಒಂದು ಕ್ಲೀನಾಗಿ ನೋಟ್ ಮಾಡಿ, ಗ್ರಾಮ ಸಭೆಗಳಿಗೆ ಇಷ್ಟೆಲ್ಲ ಅಧಿಕಾರ ಇದೆ ಸ್ವಾಮಿ, ಆ ಗ್ರಾಮ ಸಭೆಗೆ ಕೊಡಬೇಕಾದ ಅಧಿಕಾರವನ್ನು ನೀವು ಗ್ರಾಮ ಸಭೆಗೆ ಕೊಡಬೇಕು. ಎಲ್ಲವನ್ನು ನೀವು ರಾಜ್ಯ ಮಟ್ಟದಿಂದ ಮಾಡ್ತಿದ್ರಿ, ದಯವಿಟ್ಟು ಗ್ರಾಮ ಸಭೆಗೆ ಇರೋ ಅಧಿಕಾರವನ್ನು ಗ್ರಾಮ ಸಭೆಗೆ ಬಿಟ್ಕೊಡಿ ಅಂತ ಒಂದು ರೆಸೊಲ್ಯೂಷನ್ ಮಾಡಿ ಇದರಿಂದ ಕಳಿಸಿ. ಈ ವರ್ಕ್ಶಾಪ್ ಮುಖ್ಯಮಂತ್ರಿ ಕಳಿಸಿ. ಇಲ್ಲಿ ಇದ್ಯಾವುದೋ ಒಂದು ವಿಚಿತ್ರವಾದ ಲೆಟರ್, ಅದಕ್ಕೊಬ್ಬ ಆಫೀಸರ್ ಇರ್ತಾನೆ, ನೀವೇನು ನೋಡಲ್ಲ ಅಂತ ತಿಳ್ಕೊಬೇಡಿ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಎಲ್ಲ ಇಲಾಖೆಗೆ ಒಂದು 5 ಇಲಾಖೆ ನೋಡ್ಕೊಂಡು IAS ಆಫೀಸರ್ಸ್ ಇರ್ತಾರೆ, ಅವನ ಹತ್ರಕ್ಕೆ ಹೋಗುತ್ತೆ, ಅವನು ಅದನ್ನು ಫಾರ್ವರ್ಡ್ ಮಾಡ್ತಾನೆ RDPR ಇಲಾಖೆಗೆ. ಇಟ್ ವಿಲ್ ಸ್ಟಾರ್ಟ್. ಇವತ್ತು ನಿಮ್ಮಿಂದ, ನಾಳೆ ಇನ್ನೊಂದು ಕಡೆ ಇನ್ನೊಂದು, ಹೋಗ್ತಾ ಹೋಗ್ತಾ ಇಷ್ಟಪ್ಪ ಆಗಿದ್ದಿನ, ಇದು ಭಾರ ಆಗಿದ್ದಿನ, ಅದೇನಾದ್ರು ಒಂದು ಆಗಲೇಬೇಕಲ್ಲ. ದಟ್ ಈಸ್ ಪಾರ್ಟಿಸಿಪೇಷನ್. ವಿ ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಚೇಂಜಿಂಗ್ ಪ್ರೋಸೆಸ್. ಇಲ್ದಿದ್ರೆ ಏನಾಗುತ್ತೆ, ಒಂದು ಚರ್ಚೆ, ಅಕಾಡೆಮಿಕ್ ಆದ ಚರ್ಚೆ, ಬಂದಿದ್ವಿ, ಒಳ್ಳೆ ಊಟ ಹಾಕಿದ್ರು, ಇನ್ನೊಂದು ಚೆನ್ನಾಗಿ ಊಟ ಮಾಡಿ ನಾಳೆ ಎಲ್ಲ ಮುಗೀತದೆ, ವಿಲ್ ಗೋ ಬ್ಯಾಕ್. ಇದು ಪುನರ್ಚಿತ್ಗೆ ಹೋಗಿದ್ನಪ್ಪ ನಾನು, ಚೆನ್ನಾಗಿತ್ತು 2 ದಿನ ಅಂತ ಹೇಳಿ ನಿಮ್ಮ NGO ಕ್ಯಾರಿಯರಲ್ಲಿ ಪಬ್ಲಿಕ್ ಲೈಫಲ್ಲಿ 1 more ಎಡಿಷನ್ ಇನ್ ಯುವರ್ ಪ್ರೊಫೈಲ್ ಹಾಕಿಬಿಟ್ರೆ ಬದಲಾವಣೆ. ಅಲ್ಟಿಮೇಟ್ ನಾವೆಲ್ಲ ಚೇಂಜ್ ಮೇಕರ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಫೀಲ್ಡಿಗೆ ಬಂದಿರ್ತಾನೆ. ಬೇರೆ ಯಾವುದೋ ಖಾಸಗಿ ಬದುಕಿಗೆ ಹೋಗ್ಬೋದಾಗಿತ್ತು, ನಾವು ಒಂದು ಉದ್ಯೋಗ ಮಾಡ್ಕೊಂಡು ಹೆಂಡತಿ ಮಕ್ಕಳು ಅಂತ ಇರ್ಬೋದಾಗಿತ್ತಲ್ಲ. ಇದೆಲ್ಲ ಒಂದೊಂದು ಇದು ಈ ನನ್ನ ಸಮಸ್ಯೆ ಜೊತೆಗೆ ದೇಶದ ಸಮಸ್ಯೆ ಎಲ್ಲ ಮೇಲೆಳ್ಕೊಳ್ಳೋ ಕಾರ್ಯಕ್ರಮ ತಾನೇ ಇದು. ಈ ರಾತ್ರಿ ಮಲ್ಕೊಂಡಾಗ ನಿಮ್ಗೆ ಇದೆಲ್ಲ ಚರ್ಚೆ ಇದೇ ಇರ್ತೈತೆ, ತಲೆಯಲ್ಲೆಲ್ಲ ಅದೇ ಓಡ್ತಿರುತ್ತೆ, ಬೇಕಿರೋದೇ ಇಲ್ಲ ಅದು. ನಿಮ್ಮ ಸಂಸಾರದ ಬಿಟ್ಟು, ನಿಮ್ಮ ಮನೇಲಿ 1000 ಸಮಸ್ಯೆ ಬಿಟ್ಟು ಇದ್ಯಾವುದೋ ಗ್ರಾಮ ಸಭೆ ಏನಾದ್ರು ಮಾಡಿ ಸರಿ ಮಾಡ್ಬೇಕಲ್ಲ ನಾನು ಅಂತ ಒಂದು ಕಡೆ ಓಡ್ತಿರುತ್ತೆ, ಇನ್ನೊಂದು ಕಡೆ ಇವೆಲ್ಲ ಓಡ್ತಾವಲ್ವಾ? ಯಾಕೆಂದ್ರೆ ಚರ್ಚೆ ಮಾಡಿದ ಕಾರಣಕ್ಕೆ ಓಡ್ತವೆ. ಅದು ಓಡ್ತಿರೋದು ಜಾರಿ ಆಗಬೇಕು ಅಂದ್ರೆ ವಿ ಶುಡ್ ಪಾರ್ಟಿಸಿಪೇಟ್. ಏನಾರು ಒಂದು ಶುರು ಆಗ್ಬೇಕು. ನಾನು ಹೇಳೋದು, ಐ ರಿಕ್ವೆಸ್ಟ್ ಯು, ಇಲ್ಲೊಂದು ರೆಸೊಲ್ಯೂಷನ್ ಮಾಡಿ. ಈ ಥರ ಒಂದು ಸೇರಿದ್ವಿ, ಒಂದು ಕಾರ್ಯಾಗಾರ ಮಾಡಿದ್ವಿ, ಜನಾಭಿಪ್ರಾಯ ತುಂಬ ಜನ ಏನಂದ್ರೆ ಗ್ರಾಮ ಸಭೆಗಳಿಗೆ ಪರಿಪೂರ್ಣವಾದ ಅಧಿಕಾರ ಇಲ್ಲ, ಅಧಿಕಾರ ಕೊಡಿ. ಪಂಚಾಯತಿಗಳಿಗೆ ಏನು ಕಾಯ್ದೆ ಪ್ರಕಾರ ಅಧಿಕಾರ ಟ್ರಾನ್ಸ್ಫರ್ ಆಗ್ಬೇಕು ಎಲ್ಲ ಇಲಾಖೆ, ಅದನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಒಂದು ಲೆಟರ್ ಬರೀ. ಏನೂ ಆಗಲ್ಲ ಅಂತ ತಿಳ್ಕೊಬೇಡಿ, ಆಗತ್ತೆ.
ಟೈಮ್ ಆಗುತ್ತೆ. ಮೊದಲನೇದು ನಿಮ್ಮ ಲೆಟ್ರು, ಅದ್ರ ಮೇಲೆ ಇನ್ನೆಲ್ಲ ಹೋದಾಗ ಹೇಳ್ತೀವಿ ಅವ್ರು ಬರೀತಾರೆ 2ನೇ ಲೆಟ್ರು 3ನೇ ಲೆಟ್ರು 4ನೇ ಲೆಟ್ರು 2 ದಿನ ತಡ್ಕೊಳಕ್ಕಾಗಲ್ಲ. ಇದೇನು ದಿನದಾನೆ ಒಂದು ಬರ್ತಿದೆ ಅಂತ ಒಂದು ಚರ್ಚೆನಾದ್ರು ಶುರುವಾಗುತ್ತಾ? ಅದೇನು ನೋಡ್ರಿ ದಿನ ಒಂದೊಂದು ಲೆಟ್ರ್ ಬರ್ತಿದೆ, ಇದು ಇಟ್ ಕೌಂಟ್ಸ್. ಹಂಗೆ ಡೆಮಾಕ್ರಸಿಲಿ ಜನಾಭಿಪ್ರಾಯ ಮೂಡಿಸೋದು. ನನ್ನ ಗ್ರಾಮ ಸಭೆಗೆ ಅಧಿಕಾರ ಇಲ್ಲ, ನಾನು ಗ್ರಾಮ ಸಭೆಯಲ್ಲಿ ಕೇಳಿದ್ರೆ ನನಗೆ ಇದು ಸ್ಕೂಲಿನ ವಿಷಯ ನನಗೆ ನನಗೆ ಯಾವುದು ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಅದನ್ನ ಬರೀರಿ, ನೀವು ಏನು ಹೇಳ್ತಾರೆ ಅದನ್ನೇ ಬರೀ. ನನಗೆ ಹೇಳಿದ್ರಲ್ಲ ನೀವು ಬರೀರಿ ಸರ್. ಇದು ಏನಾಗಿದೆ ಗೊತ್ತಾ ದುರಂತ? ಈ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ಯಾರು ಈಗ ಚುನಾವಣೆ ಆಗಲ್ಲ, ಜನಕ್ಕೆ ನೋವಲ್ವಾದೀಗ. ನೋಡ್ರಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇಲ್ಲ ಅನ್ನೋ ಕಾರಣಕ್ಕೆ ಸಿಇಒಗಳೆಲ್ಲ ಮುಖ್ಯಮಂತ್ರಿ ತರ ಬಿಹೇವ್ ಮಾಡ್ತಾರೆ. ಈ ರಾಜ್ಯದಲ್ಲಿ ದೊಡ್ಡ ಕೆಟ್ಟ ಡೆವಲಪ್ಮೆಂಟ್ ಇದೆ, ನೀವೆಲ್ಲ ಗಮನಿಸ್ಬೇಕು. ಸಿಇಒಗಳೆಲ್ಲ ಫೇಸ್ಬುಕ್ ಅಲ್ಲಿ ಇದಾರೆ, ನೋಡಿದೀರಾ? ಅವ್ನು ರೆಗ್ಯುಲರ್ ಆಗಿ ಮಾಡೋ ಮೀಟಿಂಗ್, ಅವ್ನಿಗೆ ಸಂಬಳ ಕೊಡೋದೇ ಮೀಟಿಂಗ್ ಮಾಡೋದು, ಅದನ್ನ ಹಾಕತಾನೆ. ಟುಡೇ ಐ ಕಂಡಕ್ಟೆಡ್ ಮೀಟಿಂಗ್ ಆಫ್ ಎಲ್ಲ ಇವ್ರದ್ದು ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಇವರು IDPOs ಅಂತ ಹಾಕತಾನೆ. ಯಾಕೆ ಹಾಕಬೇಕು ಅವನು? ಈಸ್ ಪೇಯ್ಡ್ ಫಾರ್ ಇಟ್ ಅಲ್ವಾ? ಐ ವಿಸಿಟೆಡ್ ಕೂಸಿನ ಮನೆ ಅಂತ ಹಾಕಂತಾನೆ. ಅವನೇನು ಪೊಲಿಟಿಷಿಯನ್ನ? ಈಸ್ ಪೇಯ್ಡ್ ಫಾರ್ ಇಟ್. ನೋಡಿ ಅವ್ರ ಮೈಂಡ್ ಸೆಟ್ ಏನಾಗ್ತಿದೆ ಅಂತ. ಬಿಕಾಸ್ ದೇರ್ ಇಸ್ ನೋ ಎಲೆಕ್ಟೆಡ್ ಮೆಂಬರ್. ಡೆಮಾಕ್ರಸಿ ಇಲ್ಲ ಅಲ್ಲಿ, ಬ್ಯೂರಾಕ್ರಸಿ ಆಲ್ವೇಸ್. ಈಸ್ ಡಿಸೈಡಿಂಗ್. ತುಮಕೂರು ಜಿಲ್ಲೆಯಲ್ಲಿ ಉದಿಬದೂನ್ ಆಗ್ಬೇಕು ಅಂತ ಪ್ರಭು ಇಸ್ ಡಿಸೈಡಿಂಗ್. ಈಸ್ ಇಟ್ ಡೆಮಾಕ್ರಸಿ? ನನ್ನ ತೋಟದಲ್ಲಿ ಏನಾಗಬೇಕು ಅನ್ನೋ ತೀರ್ಮಾನ ಅವ್ನು ಮಾಡ್ತಾವನಲ್ರಿ. ನನಗೆ ಬದು ಬೇಕಿಲ್ದ್ರೂ ಮಾಡಿಸ್ಕೋಬೇಕು ನಾನೀಗ. ಯಾಕೆಂದ್ರೆ ಪ್ರಭು ಹೇಳೋನೆ, ನನ್ನ ಪ್ರಭು ಅವನ, ನಾನು. ಬಟ್ ಪ್ರಾಬ್ಲಮ್ ಯಾಕೆಂದ್ರೆ ಯಾರು ಪ್ರತಿಭಟಿಸ್ಲೇ ಇಲ್ವಲ್ಲ. ನಾನು ಹೋಗಿ ಕೂತ್ಕೊಂಡು ನನ್ನ ಜೊತೆ 50 ಜನ ಬಂದು ಕೂತ್ಕೊಳ್ಳಿಲ್ರಿ. ಒಂದಿನ ಎಲ್ಲ ಕೂತಿದ್ದೆ ನಾನು ಶಾಮ್ಯಾನ್ ಹಾಕಿಸ್ಕೊಂಡು. ಯಾರು ಬರಲಿ ಬಿಡ್ಲಿ, ಇದೊಂದು ರಿಜಿಸ್ಟರ್ ಆಗ್ಬೇಕು ಅಂತ. ಆಮೇಲೆ ನಾನು ರೋಡಲ್ಲಿ ನಿಂತ್ಕೊಂಡು ಎಲ್ಲೋ ಒಂದು ಫಂಕ್ಷನಲ್ಲಿ ಬಂದು ಏನಾದ್ರು ನನ್ನ ಮೇಲೆ ಬಿದ್ದುಬಿಟ್ಟಿದ್ದೀರಾ ಹಂಗೆ ಹಂಗೆ ಅಂತ ರೋಡಲ್ಲಿ ಬೈದೆ ನಾನು. ನೀನು ಯಾವನು ಅಧಿಕಾರ ಕೊಟ್ಟವನು? ನೀನು ಹೆಂಗೆ ಹೇಳಿದೆ ನೀನು? ರೋಡಲ್ಲಿ ಗುಬ್ಬಿಡು ರೋಡಲ್ಲಿ ನಿಂತ್ಕೊಂಡು ಬೈದೆ. ಎಲ್ಲರಿಗೂ ಕೇಳಿಸ್ಕೊಳ್ಳಿ ಜನ ಎಲ್ಲ ಅಂತ. ಗ್ಲಾಸ್ ಏರಿಸ್ಕೊಂಡು ಹೋದ ಬೈಸ್ಕೊಂಡು. ಬಟ್ ಬೈಬೇಕಲ್ವಾ? ನಾವು ಡೆಮಾಕ್ರಸಿ ಒಳಗೆ ಮಾತಾಡ್ಬೇಕಲ್ವ? ಅದಕ್ಕೆ ನಮಸ್ಕಾರ ಅಂದಾಗ ನಮಸ್ಕಾರ ಅಂತಿದ್ದು. ನೀವು ನಮಸ್ಕಾರ ಅಂತಿದ್ರು ಬರೀ ಇದು ಅಕಾಡೆಮಿಕ್ ಒಂದು ಚರ್ಚೆ ರೀ, ಒಂದು ಪ್ರೋಗ್ರಾಮು ನಿಮ್ಗೂ ಅಷ್ಟೇ. ಒಂದು NGO ಒಂದು ಪ್ರಾಜೆಕ್ಟ್. ಈ ವರ್ಷ ನಾವು ಒಂದು ವರ್ಕ್ಶಾಪ್ ಮಾಡಿದ್ವಿ ಅಷ್ಟೇ. ವಾಟ್ ಇಸ್ ದಿ ಚೇಂಜ್? ಏನಾರು ಒಂದು ಸಣ್ಣದಾನ ಬದಲಾವಣೆ ಆಗ್ಬೇಕಲ್ವ? ಹಿಂದಿಲಿ ಒಂದು ಮಾತಿದೆ, ಅದು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ. ಅದು ನಮ್ಮೆಲ್ಲರಿಗೂ ಒಂದು ಆದರ್ಶದ ನುಡಿ ಆಗಬೇಕು. ಚೋಟಿ ಚೋಟಿ ಬಾತ್ ಹೋದ್ರೆ ಪೂರ್ಣತಾ ಆತಿ ಹೈ, ಲೇಕಿನ್ ಪೂರ್ಣತಾ ಚೋಟಿ ಬಾತ್ नहीं है. ಸಣ್ಣ ಸಣ್ಣ ವಿಷಯಗಳ ಮೂಲಕನೇ ಒಂದು ಪರಿಪೂರ್ಣತೆ ಬರೋದು. ನೀವು ಚರ್ಚೆ ಮಾಡ್ತಾ ಬಟ್ ಪರಿಪೂರ್ಣತೆ ಏನಿದೆಯಲ್ಲ ಅದು ಚಿಕ್ಕ ವಿಷಯ ಅಲ್ಲ. ಅದರಿಂದ ಯು ಸ್ಟಾರ್ಟ್ ವಿತ್ ಸಮಥಿಂಗ್. ನೀವು ಹೋದವ್ರು ವಾಪಸ್ ನಿಮ್ಮ ಊರಲ್ಲಿ ಸುಮ್ಮನೆ ನಿಮ್ಮ ಚಿಕ್ಕ ಕರ್ಕಲ್ಲಿ ಒಂದು ಸೈನ್ ಹಾಕ್ತೀವಿ, ಬರೀರಿ ಲೆಟ್ರ. ಗ್ರಾಮ ಸಭೆಗಳಿಗೆ ಪಂಚಾಯತಿಗಳಿಗೆ ಕಾಯ್ದೆಯಲ್ಲಿರುವಂಥ ಎಲ್ಲ ಜವಾಬ್ದಾರಿಗಳನ್ನು ವರ್ಗಾವಣೆ ತಕ್ಷಣ ಮಾಡತಕ್ಕದ್ದು ಅಂಥೇಳಿ ನಾವು ಗ್ರಾಮ ಸಭಾ ಸದಸ್ಯರು, ಇಂಥ ಊರಿನ ಗ್ರಾಮ ಸಭಾ ಸದಸ್ಯರು ನೀವು ಯಾರಿಗೂ ಹೇಳಲೇಬೇಡಿ. ಜಸ್ಟ್ ಒಂದು ಬರೀ ಕೈ ಬರವಣಿಗೆ ಬರೀರಿ, ಎಲ್ಲರದು ಸೈನ್ ಹಾಕ್ತೀವಿ. 50 ಜನನೋ 100 ಜನನೋ 20 ಜನನ ಹಾಕಿಸಿ ಮುಖ್ಯಮಂತ್ರಿ ಕಚೇರಿ ಅಡ್ರೆಸ್ ಬಂದು ಪೋಸ್ಟ್ ಮಾಡಿ. 10 ರೂಪಾಯಿ ಖರ್ಚಾಗುತ್ತಪ್ಪ, ಕ್ವಶನ್ ಆಫ್ 10 rupees. ಬಟ್ ಇಟ್ ವಿಲ್ ಮೇಕ್ ಎ ಬಿಗ್ ಚೇಂಜ್. ಯಾಕೆಂದರೆ ಇಲ್ಲಿನ ತನಕ ಯಾವ ಗ್ರಾಮ ಸಭೆ ಸದಸ್ಯರು ನನಗೆ ಅಧಿಕಾರ ಕೊಡಿ ಅಂತೇಳಿ ಕರ್ನಾಟಕದಲ್ಲಿ. ಇದ್ಯಾವುದೋ ಹೊಸ ವಿಷಯ ಶುರುವಾಯ್ತಲ್ಲ ಅಂತ ತಲೆನೋವು ಶುರುವಾಗುತ್ತೆ. ನಾಳೆ ಮುಖ್ಯಮಂತ್ರಿ ಹೇಳ್ತಾನೆ ಟ್ರಾನ್ಸ್ಫರ್ ಮಾಡಿದ್ರೆ MLAಗಳು ಗಲಾಟೆ ಮಾಡ್ತಾರಲ್ಲಪ್ಪ, ನಿಮ್ಮೂರ್ದೆ ನೋಡು, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 20 ಬಂದವ ಲೆಟ್ರು, 20 ಊರಿಂದು ಕೊಡ್ದಿದ್ದು 20 ಜನ ನಿಮ್ಗೆ ವಿರುದ್ಧವಾಗಿ 20 ಊರು ವಿರೋಧ ಆಗುತ್ತೆ ನಿನಗೆ. ಅವಾಗ ಅವನು ಕೊಟ್ಬಿಡಿ ಸ್ವಾಮಿ ಅಂತ. ಈ ಕೆಲಸವನ್ನು ನೀವು ಮಾಡ್ತೀರಾ ಅಂತ ತಿಳ್ಕೊಂಡು ನಾವು ಅದಕ್ಕೋಸ್ಕರನೇ ಗ್ರಾಮ ಸ್ವರಾಜ್ ಕರ್ನಾಟಕ ಅಂತ ಒಂದು ಅಭಿಯಾನವನ್ನು ಇಡೀ ಕರ್ನಾಟಕದಲ್ಲಿ ನಾವು ಶುರು ಮಾಡಿದ್ವಿ. ಅದು ಇನ್ಸ್ಟಿಟ್ಯೂಷನಲೈಸ್ ಮಾಡ್ತೀವಿ ನಾವೀಗ. ಅದರಲ್ಲೂ ನಮ್ಮ ಜೊತೆ ನೀವೆಲ್ಲ ಕೈ ಜೋಡಿಸಿ ನಮಗೂ ಅದನ್ನು ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಎಲ್ಲಿ ಜನ ಸೇರ್ತಾರೆ, ಯಾವ NGO ಇರಲಿ, ಒಂದು ಮಠ ಕರೀಲಿ, ಒಂದು ಚರ್ಚ್ ಕರೀಲಿ, ಒಂದು ಮಸೀದಿ ಕರೀಲಿ, ಅವ್ರನ್ನೂ ರಿಕ್ವೆಸ್ಟ್ ಮಾಡಬೇಕು ಅಂತ. ಮಸೀದಿಲಿ ನಮಾಜ್ ಆದಮೇಲೆ ಒಂದು 10 ನಿಮಿಷ ಟೈಮ್ ಕೊಡ್ರಪ್ಪ, ಇದ್ರ ಬಗ್ಗೆ ಮಾತಾಡ್ತೀವಿ, ನಿಮ್ಮ ಅಧಿಕಾರ ಎಲ್ಲ ಯಾರು ಕಿತ್ಕೊತಾವ್ರೆ ಅಂತ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಅಭಿಯಾನದಲ್ಲಿ ನೀವುಗಳು ನಮ್ಮ ಜೊತೆ ಕೈ ಜೋಡಿಸಿ ಆಶಯದೊಂದಿಗೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಒಂದು 20 ಜನ 30 ಜನ ಸಿಗ್ತೀರಿ ಮಾತಾಡ್ಬೋದು ಅಂತ. ನೀವು ಸೇರಿ ನಮ್ಮ ಅಧಿಕಾರನ ಉಳಿಸ್ಕೊಳ್ಳೋಣ. ನಾನು ಆ ಅಧಿಕಾರವನ್ನು ಇವ್ರಿಗೋಸ್ಕರ ಅಲ್ಲ, ನನಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ. ನಾನು ಸ್ವಾರ್ಥನೇ ಮಾತಾಡ್ತೀನಿ, ಸಮುದಾಯ ಪ್ರಜ್ಞೆನೂ ಬೇಡ. ಅದರಲ್ಲಿ ನಿನ್ನ ಬದುಕಿದೆ. ಗ್ರಾಮ ಸಭೆಗೆ ಅಧಿಕಾರ ಬಂದರೆ ನಿಮ್ಮ ಊರಿನ ಸ್ಕೂಲ್ಸ್ ಇರೋದ್ರೆ ನಿನ್ನ ಮಗು ಓದ್ತದೆ, ನಿನ್ನ ಮೊಮ್ಮಕ್ಕಳು ಓದ್ತಾರೆ. ಅದು ನಿನಗೋಸ್ಕರ ಮಾಡು, ಪಕ್ಕದ ಮನೆ ಮಗುಗೋಸ್ಕರ ಯೋಚನೆ ಮಾಡು. ಯಾಕೆಂದ್ರೆ ಇವತ್ತಿನ ಪರಿಭಾಷೆ ಸ್ವಾರ್ಥ, ನಾವು ಹಂಗೆ ಹೇಳ್ಬೇಕಲ್ಲ. ಸಮುದಾಯ ಪ್ರಜ್ಞೆ ಅಂದರೆ ನಮ್ಮ ಊರವರು ಸುಮಾರಿ ಬೇಡ ಸ್ವಾಮಿ ಅಂತಾರೆ. ಊರಿಗೋಸ್ಕರ ಅಲ್ಲಯ್ಯ, ನಿನಗೋಸ್ಕರ. ಅದನ್ನೇ ಲೋಕಲ್ ಸೆಲ್ಫ್ ಅನ್ನೋ ಗಾಂಧಿ
ಸೆಲ್ಫ್ ಲೋಕಲ್ ಸೆಲ್ಫ್ ಅಂತ ಏನು ಬಳಸ್ತಾರೆ, ಸ್ವರಾಜ್ಯ ಅಂತ ಬಳಸ್ತಾರೆ. ಗಾಂಧಿ ಗ್ರಾಮ ಹೇಳಲ್ಲ ಅವರು. ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಯು. ನಿನ್ನಿಂದ ಬದಲಾಗಬೇಕು. ನೀನು ಬದಲಾಗ್ಬಿಟ್ರೆ ಗೌರ್ನೆನ್ಸೇ ಬೇಡ ಅಂತಾರೆ ಗಾಂಧಿ. ವೈ ಗೌರ್ಮೆಂಟ್ ಅಂತಾರೆ, ಸರ್ಕಾರ ಅಂತ ಯಾಕಬೇಕು? ನೀನು ಎಡಗಡೆಲೆ ಹೋಗ್ತೀನಿ ಅನ್ನೋದಾದ್ರೆ, ನಾನೆಲ್ಲೂ ಬಲಗಡೆಗೆ ಹೋಗಿ ಹೆಂಗಂದ್ರೆ ಅಡ್ಡಾದಿಡ್ಡಿ ಗಾಡಿ ಓಡಿಸಲ್ಲ ಅನ್ನೋ ತೀರ್ಮಾನಕ್ಕೆ ನೀನು ಬರೋದಾದ್ರೆ ವೈ ಟ್ರಾಫಿಕ್ ಪೊಲೀಸ್? ಯಾಕೆ ಬೇಕ್ರಿ ಟ್ರಾಫಿಕ್ ಪೊಲೀಸು? ದಟ್ ಈಸ್ ಕಾಲ್ಡ್ ಎನ್ಲೈಟನ್ ಅನಾರ್ಕಿ ಅಂತ ಗಾಂಧಿ ಪದ ಅದು. ನಾವು ಎನ್ಲೈಟನ್ ಅನಾರ್ಕಿ ಲೆವೆಲ್ಗೆ ಹೋಗ್ಬೇಕಂತ, ಸರ್ಕಾರವೇ ಬೇಡ ಅಂತ. ವೈ ಗೌರ್ಮೆಂಟ್ ಅಂತಾರೋ? ಆ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ನಾವೆಲ್ಲ ತಿಳುವಳಿಕೆಸ್ತರಾಗಬೇಕು, ಜನಕ್ಕೆ ತಿಳುವಳಿಕೆ ಕೊಡಬೇಕು. ಆ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತ ಹೇಳಿ ಸುದೀರಿಗೆ ಹೋಗಿ ಒಂದು 2-3 ಗಂಟೆ, 2 ಗಂಟೆನ ಮೋರ್ ದೆನ್ 2 hours ಮಾತಾಡಿದ್ದೀನಿ. ತುಂಬ ಶಾಂತಿಯಿಂದ ಕೇಳಿದಿರಿ. ಹಾಗಾಗಿ ನೀವು ಆ ಗೌರವನ ನನಗೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಯಾಕೆಂದರೆ ಕೇಳೋದು ಭಾಳ ಕಷ್ಟ ಎದುರುಗಡೆ, ಬಟ್ ಹಾಗಾಗಿ ಧನ್ಯವಾದಗಳು.